ಹಾಯ್, ವೆಲ್ಕಮ್ ಬ್ಯಾಕ್ ಟು ಜಾನೂಸ್ ಕಿಚನ್. 1 ಕಪ್ ಕಡಲೆ ಹಿಟ್ಟಲ್ಲಿ ತುಂಬ ಸರಳವಾಗಿ ಮತ್ತು ಮೈಸೂರು ಪಾಕ್ಗಿಂತನೂ ತುಂಬ ರುಚಿಯಾಗಿ ಸ್ವೀಟ್ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಕಡಾಯಿನ ತೆಗೆದುಕೊಂಡು ಅದಕ್ಕೆ 1 ಕಪ್ಪು ಕಡಲೆ ಹಿಟ್ಟನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಕಪ್ಪಿಂದ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲೇ ಈಗ 1/4 ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಹಾಕ್ಕೊಂಡಿದ್ದೀನಿ, ಈಗ 3/4 ಕಪ್ಪು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಕಾದರೆ ನೀವು ಆಯಿಲ್ ಬದಲು ತುಪ್ಪನೂ ಹಾಕ್ಕೊಳ್ಬೋದು. ಈಗ ಅದೇ ಕಪ್ಪಲ್ಲಿ 1 ಕಪ್ಪು ಹಾಲು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ದಾಗೆ. ಒಂದು ವೇಳೆ ಚಿಕ್ಕ ಚಿಕ್ಕ ಗಂಟು ಏನಾದರೂ ಉಳ್ಕೊಂಡ್ರು ಅದು ನಾವು ಬಿಸಿ ಮಾಡಬೇಕಾದ್ರೆ ಕರಗೋಗುತ್ತೆ. ನೋಡಿ, ಈಗ ಪೂರ್ತಿಯಾಗಿ ನಾನು ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಗ್ಯಾಸ್ನ ಹೈ ಫ್ಲೇಮಲ್ಲಿಟ್ಟು ಮೊದಲಿಗೆ ನಾವೀಗ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಯಾವಾಗ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕೈ ಬಿಡದೆ ತಿರಿತಾ ಇರಬೇಕು. ಈಗ ನಾನು 1 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಹಾಕಿದ್ದೀನಿ. ಕೈ ಬಿಡದೇ ತಿರಿತಾ ಇರಬೇಕು. ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂಥೇಳಿ ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಭಾಳ ಸ್ಮೂತಾಗಿ ಸ್ವೀಟ್ ಬೇಕು ಅನ್ನೋರು ಈ ರೀತಿ ಇದ್ದಾಗ ಆಫ್ ಮಾಡ್ಕೊಂಬಿಡಬೇಕು. ಸ್ವಲ್ಪ ಮೀಡಿಯಮಾಗಿ ಇಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಫುಲ್ ಈ ಥರ ರೌಂಡಾಗಿ ಬರ್ತಾ ಇದೆ. ನೋಡಿ, ಹೀಗೆ ಬಂದರೆ ನಮಗೆ ಸಾಕು. ಇದು ಸ್ವಲ್ಪ ಮೀಡಿಯಮಾಗಿ ಸ್ಮೂತಾಗಿರುತ್ತೆ. ಗೊತ್ತಾಗಲ್ಲ ಅಂದರೆ ನೀರಿಗೆ ಹಾಕಿ ಈ ಥರ ನೋಡಿದಾಗೆ ಅದನ್ನು ಕೂಡಿಸಿದರೆ ಈ ಥರ ಗಂಟಾಗ್ಬಿಡುತ್ತೆ. ನೋಡಿ, ಹಿಂಗೆ ಬರುತ್ತೆ. ಒಂದು ಪ್ಲೇಟ್ಗೆ ತುಪ್ಪ ಅಥವಾ ಎಣ್ಣೆ ಹಾಕಿ ಸವರ್ಕೊಳ್ಬೇಕು. ಮಾಡ್ಕೊಂಡಿರೋ ಸ್ವೀಟ್ನ ತಟ್ಟೆ ಹಾಕ್ಕೋಬೇಕು. ಬಟ್ ನಾನಿಲ್ಲಿ ಹಾಕ್ಕೊಂಡಿರೋ ವಿಡಿಯೋ ಮಿಸ್ ಆಗಿದೆ. ಇಲ್ಲಿ ನಾನು ಹಾಕ್ಕೊಂಡು 2 ಮಿನಿಟ್ಸ್ ಒಳಗಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಿದ್ದಾಗೆ ಕಟ್ ಮಾಡ್ಕೊಂಬಿಟ್ರೆ ನಮ್ಗೆ ಹೆಂಗೆ ಬೇಕಂಗೆ ಶೇಪ್ನ ಈಸಿಯಾಗಿ ಕಟ್ ಮಾಡ್ಕೋಬೋದು. ಮೆಜರ್ಸ್ನ ಕರೆಕ್ಟಾಗಿ ಹಾಕ್ಕೊಂಬಿಟ್ರೆ ತುಂಬ ಈಸಿ ಮಾಡ್ಕೊಳ್ಳೋದು, ಕಷ್ಟನೇ ಇಲ್ಲ. ಕೆಡುತ್ತೆ ಅನ್ನೋ ಭಯ ಕೂಡ ಇಲ್ಲ. ಯಾರಾದ್ರೂ ಟ್ರೈ ಮಾಡ್ಬೋದು. 15 to 20 ಡೇಸ್ ಇಟ್ಟರೂ ಕೂಡ ಅದು ಫ್ರೆಶ್ನೆಸ್ ಹಾಗೇ ಇರುತ್ತೆ. ಬಟ್ ಅಷ್ಟು ದಿನ ಉಳಿಯೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸ್ವೀಟು ಟೇಸ್ಟ್ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಮೂತಾಗಿಯೂ ಬರುತ್ತೆ. ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು ನಾವು ಬೇಕಂದರೆ. ಬಟ್ ಇದು ಮೀಡಿಯಮಾಗಿ ಸ್ಮೂತಾಗಿ, ಸ್ವಲ್ಪ ಮೀಡಿಯಮಾಗಿದ್ದರೆ ಓಕೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂಥೇಳಿ. ನೋಡಿ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಇದು ಅಷ್ಟೊಂದು ಸುಲಭ. ಬಟ್ ಏನು ಮೆಜರ್ಸ್ನ ಕರೆಕ್ಟಾಗಿ ಹಾಕ್ಕೋಬೇಕು, ಕೈ ಬಿಡದೆ ಸ್ವಲ್ಪ ತಿರಿಬೇಕು. ಇದಿಷ್ಟೇ ಫಾಲೋ ಮಾಡಿದರೆ ಸಾಕು, ತುಂಬ ಈಸಿ ಇರುತ್ತೆ. ಒಂದು ಟೈಮ್ ಟ್ರೈ ಮಾಡಿ ಮತ್ತು ನಿಮ್ಮ ಕುಟುಂಬಕ್ಕೆ ಪ್ರೀತಿಯಿಂದ ಬಡಿಸಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಜಾನೂಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.